ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಮೊಮ್ಮಗ ಹಾಗೂ ಮಾಜಿ ಲೋಕಸಭಾ ಸಂಸದ ಪ್ರಜ್ವಲ್ ರೇವಣ್ಣ ಇದೀಗ ಅತ್ಯಾಚಾರ ಪ್ರಕರಣದಲ್ಲಿ ದೋಷಿಯಾಗಿದ್ದಾರೆ. ಕರ್ನಾಟಕ ರಾಜಕೀಯವನ್ನು ನಡುಗಿಸಿದ ಈ ಪ್ರಕರಣದ ಸಂಪೂರ್ಣ ಕಥೆ ಏನು ನೋಡೋಣ ಇಂದಿನ ವಿಡಿಯೋದಲ್ಲಿ. ದಯವಿಟ್ಟು ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅಶ್ಲೀಲ ವಿಡಿಯೋ ಹಾಗೂ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿಯಾದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಇದೀಗ ಕೋರ್ಟ್ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಜೀವಿತಾವಧಿ ಜೈಲು ಜೊತೆಗೆ 5 ಲಕ್ಷ ರು ದಂಡ ವಿಧಿಸಿದ ನ್ಯಾಯಾಲಯ ಸಂತ್ರಸ್ತೆಗೆ 11 ಲಕ್ಷ ರು ಪರಿಹಾರವನ್ನು ಕೊಡುವಂತೆ ಆದೇಶಿಸಿದೆ. ಕೆಲಸ ಮಾಡಬೇಕು. ಅಪರಾಧಿ ಪ್ರಜ್ವಲ್ಗೆ ಇಂದಿನಿಂದ ಸೆರೆಮನೆವಾಸ ಶುರುವಾಗಿದ್ದು, ಜೈಲಿನಲ್ಲಿರುವ ಇತರೆ ಕೈದಿಗಳಂತೆಯೇ ಜೀವಿಸಲು ಅವಕಾಶ ಮಾಡಿಕೊಡಲಾಗಿದೆ. ಇಲ್ಲಿ ಯಾವುದೇ ವಿಶೇಷ ಸೌಲಭ್ಯವಾಗಲಿ ಅಥವಾ ಸೌಕರ್ಯಗಳಾಗಲಿ ಕೊಡದಿರಲು ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ಕೋರ್ಟ್ ತೀರ್ಪಿನ ಬಳಿಕ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಪ್ರಜ್ವಲ್ನನ್ನು ಶಿಫ್ಟ್ ಮಾಡಲಾಗಿದೆ. ಜೈಲಿನಲ್ಲಿ ಧರಿಸಬೇಕಾದ ಬಿಳಿ ಅಂಗಿಯನ್ನು ಮತ್ತು ಅದಕ್ಕೆ ನೀಡಲಾದ ಕೈದಿ ನಂಬರ್ ಅನ್ನು ಈಗಾಗಲೇ ಹಸ್ತಾಂತರಿಸಲಾಗಿದೆ. ಕೈದಿ ನಂಬರ್, ಮಾಸಿಕ ಸಂಬಳ ನಿಗದಿ. ಜೈಲು ಕಂಬಿಗಳ ಹಿಂದಿರುವ ಪ್ರಜ್ವಲ್ ರೇವಣ್ಣ ಕೈದಿ ಸಂಖ್ಯೆ 15528. ಪ್ರತಿನಿತ್ಯ ಕೆಲಸ ಮಾಡಬೇಕು. ಇದಕ್ಕೆ ಮಾಸಿಕ ಕೂಲಿಯನ್ನು ಸಹ ನೀಡಲಾಗುವುದು. ಜೈಲಿನಲ್ಲಿ ತೋಟಗಾರಿಕೆ, ಡೈರಿ, ತರಕಾರಿ ಬೆಳೆಯುವುದು, ಕೃಷಿ, ಮರಗೆಲಸ ಅಥವಾ ಕರಕುಶಲ ಕೆಲಸ ಸೇರಿದಂತೆ ಹಲವಾರು ನಿಯೋಜಿಸಲಾದ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಸದ್ಯದ ಮಟ್ಟಿಗೆ ಆತನನ್ನು ಕೌಶಲ್ಯರಹಿತ ಕಾರ್ಮಿಕರ ಅಡಿಯಲ್ಲಿ ಸೇರಿಸಲಾಗುತ್ತದೆ. ತಿಂಗಳಿಗೆ 524 ರು ಹಣವನ್ನು ನೀಡಲಾಗುತ್ತದೆ. ಇನ್ನೊಮ್ಮೆ ಹೇಳ್ತೀನಿ, ತಿಂಗಳಿಗೆ 524 ರು ಹಣವನ್ನು ನೀಡಲಾಗುತ್ತದೆ. ಪ್ರಜ್ವಲ್ ರೇವಣ್ಣನ ಕಾರ್ಯಕ್ಷಮತೆ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಅವಲಂಬಿಸಿ ವೇತನವನ್ನು ಅರೆ ಕೌಶಲ್ಯ ಅಥವಾ ಕೌಶಲ್ಯಪೂರ್ಣ ವರ್ಗಗಳಿಗೆ ಅಪ್ಗ್ರೇಡ್ ಮಾಡುವ ಸಾಧ್ಯತೆಗಳಿರುತ್ತವೆ. ಕೋರ್ಟ್ ಅಂಗಳದಲ್ಲಿ ಪ್ರಜ್ವಲ್ ಕೋರಿದ್ದೇನು? ವರದಿಗಳ ಪ್ರಕಾರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ವಿಚಾರಣೆಯಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಹಲವಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವೆಸಗಿದ್ದೇನೆ ಎಂದು ಆರೋಪಿಸಿದ್ದಾರೆ. ಆದರೆ ಅವರಲ್ಲಿ ಯಾರೊಬ್ಬರೂ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ದೂರು ದಾಖಲಿಸಿಲ್ಲ. ಕಳೆದ ವರ್ಷ ಲೋಕಸಭಾ ಚುನಾವಣೆಗೆ ಇನ್ನೂ 6 ದಿನಗಳು ಬಾಕಿ ಇರುವಾಗ ಈ ರೀತಿ ಮಾಡಲಾಯಿತು. ಬಲವಂತವಾಗಿ ನನ್ನ ವಿರುದ್ಧ ದೂರು ಕೊಡಿಸಲಾಗಿದೆ. ರಾಜಕೀಯದಲ್ಲಿ ವೇಗವಾಗಿ ಬೆಳೆದಿದ್ದೇ ಇಂದು ನನಗೆ ಮುಳ್ಳಾಯಿತು. ನಾನು ಮೆರಿಟ್ ವಿದ್ಯಾರ್ಥಿ, BE ಮೆಕ್ಯಾನಿಕಲ್ ಪದವೀಧರ. ಕಳೆದ 6 ತಿಂಗಳಿಂದ ನಮ್ಮ ತಂದೆ ತಾಯಿ ಮುಖ ನೋಡಿಲ್ಲ. ಶಿಕ್ಷೆ ಪ್ರಕಟಿಸುವಾಗ ನನ್ನ ಪೋಷಕರನ್ನು ಪರಿಗಣಿಸಿ ಎಂದು ಪ್ರಜ್ವಲ್ ಅಳಲು ವ್ಯಕ್ತಪಡಿಸಿದ್ದ. ಇದೆಲ್ಲವನ್ನು ಆಲಿಸಿದ ಬಳಿಕವೇ ನ್ಯಾಯಾಲಯ ಅಪರಾಧಿಗೆ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು. ಗಟ್ಟಿಯಾಗಿ ಸಾಕ್ಷಿ ಹೇಳಿದ್ದು ಮನೆ ಕೆಲಸದಾಕೆ. ಪ್ರಜ್ವಲ್ ವಿರುದ್ಧ ದಾಖಲಾಗಿರುವ 4 ಕೇಸ್ಗಳ ಪೈಕಿ ಮೈಸೂರಿನ KR ನಗರದ ಮಹಿಳೆಯ ಅಪಹರಣ ಮತ್ತು ಅತ್ಯಾಚಾರ ಕೇಸ್ ಬಲವಾಯಿತು. ಈ ಪ್ರಕರಣದ ಸಂತ್ರಸ್ತೆ ಗಟ್ಟಿಯಾಗಿ ನಿಂತಿದ್ದೇ ಅಪರಾಧಿಗೆ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿಸುವಂತಾಯಿತು. ಕೇವಲ ಇದೊಂದು ಕೇಸ್ನಲ್ಲಿ ಪ್ರಜ್ವಲ್ಗೆ ಕಠಿಣ ಶಿಕ್ಷೆ ವಿಧಿಸಿರುವ ಕೋರ್ಟ್ ಉಳಿದ 3 ಕೇಸ್ಗಳನ್ನು ಪರಿಗಣಿಸಿದರೆ ಇನ್ಯಾವ ಶಿಕ್ಷೆಯನ್ನು ವಿಧಿಸಲಿದೆ ಎಂಬುದೇ ಹಲವರ ಕುತೂಹಲ. ಸಂತ್ರಸ್ತ ಮಹಿಳೆ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಗಟ್ಟಿಯಾಗಿ ನಿಂತಿದ್ದೇ ಇಂದು ಆಕೆಗೆ ಜಯ ತಂದುಕೊಟ್ಟಿದೆ ಮತ್ತು ಮಾಜಿ ಸಂಸದನನ್ನು ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆ ಅನುಭವಿಸುವಂತೆ ಮಾಡಿದೆ.